ಜಿಲ್ಲೆಯಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನವರು ಮನೆ ಕೆಲಸದ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದ್ದು ಅವರಿಗೆ ಬೆಂಗಳೂರಿನ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಮಹತ್ವದ ತೀರ್ಪು ಕೊಟ್ಟಿದೆ. ಇದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ಇನ್ಸೈಡ್ ಟ್ರಸ್ಟ್ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೈಕ್ ಶೇರ್ ಮಾಡುವ ಮೂಲಕ ನಮ್ಮನ್ನ ಬೆಂಬಲಿಸಿ. ಪ್ರಜ್ವಲ್ ರೇವಣ್ಣನಿಗೆ ಮನೆ ಕೆಲಸದ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದ್ದಕ್ಕಾಗಿ ಅವರಿಗೆ ಬೆಂಗಳೂರಿನ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯವು ಮಹಾ ತೀರ್ಪು ನೀಡಿದ್ದು ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ಪ್ರಜ್ವಲ್ ರೇವಣ್ಣನಿಗೆ ಖೈದಿ ನಂಬರ್ ಆಗಿ 15528 ನಂಬರ್ ಅನ್ನ ಕೊಟ್ಟಿದ್ದಾರೆ. ಜೀವಾವಧಿ ಶಿಕ್ಷೆ ಮುಗಿಯುವವರೆಗೂ ಪ್ರಜ್ವಲ್ ರೇವಣ್ಣನಿಗೆ ಕಾರಾಗೃಹವೇ ಗತಿಯಾಗಿದೆ. ಪ್ರಜ್ವಲ್ ರೇವಣ್ಣನ ಹೈಫೈ ಜೀವನಕ್ಕೆ ಸಂಪೂರ್ಣ ಬ್ರೇಕ್ ಬಿದ್ದಿದೆ. ತಾನು ಇನ್ನು ಮುಂದೆ ನನ್ನ ಜೀವನವನ್ನ 4 ಕಂಬಿಯ ಹಿಂದೆ ಜೀವಿಸಬೇಕು. ಪ್ರಜ್ವಲ್ ರೇವಣ್ಣ ರಾಗಿ ಮುದ್ದೆ ಮುರಿಯುವುದು ಫಿಕ್ಸ್ ಆಗಿದೆ. ಪ್ರಜ್ವಲ್ ರೇವಣ್ಣ ಸಾಮಾನ್ಯರಂತೆ ಜೈಲಿನಲ್ಲಿ ತಮ್ಮ ದಿನಗಳನ್ನು ಕಳೆಯಲಿದ್ದಾರೆ. ಅವರು ಕೂಡ ಖೈದಿಯಾದ ಕಾರಣ ಎಲ್ಲರಂತೆ ಜೈಲಿನಲ್ಲಿ ನಿಯಮಗಳನ್ನ ಪಾಲಿಸಬೇಕು. ಅವರಿಗೆ ಕೂಲಿಯಾಗಿ 524 ರೂಪಾಯಿ ಸಂಬಳವನ್ನ ಜೈಲಿನಲ್ಲಿ ಕೊಡಲಿದ್ದಾರೆ. ಕೋಟಿ ಒಡೆಯನಿಗೆ ಈಗ 524 ರೂಪಾಯಿ ಸಂಬಳ ತಗೊಳ್ಳೋ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಹೇಳಿದ್ದು ಮಾಡಿದುಣ್ಣೋ ಮಾರಾಯ ಅಂತ. ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದ ಎಂದು ಅವರಿಗೆ ಜೈಲಿನ ಒಳಗೆ ಆದ್ಯತೆ ನೀಡುವುದಿಲ್ಲ. ಎಲ್ಲರಂತೆ ಅವರು ಕೂಡ ಜೈಲಿನಲ್ಲಿ ಕೂಲಿ ಕೆಲಸ ಮಾಡ್ತಾ ಇರಬೇಕು ಎಂದು ಕೋರ್ಟ್ ತೀರ್ಪು ನೀಡಿದೆ. ಪ್ರಜ್ವಲ್ ರೇವಣ್ಣನಿಗೆ ಜೈಲಿನಲ್ಲಿ ಬಿಳಿ ವಸ್ತ್ರ ನೀಡಲಿದ್ದು ಜೈಲು ನಿಯಮಾವಳಿಗಳಂತೆ ಜೈಲಿನ ಅಧ್ಯಕ್ಷರು ಅವರು ಹೇಳುವ ಕೆಲಸವನ್ನ ಪ್ರಜ್ವಲ್ ರೇವಣ್ಣನವರು ಇನ್ನು ಮುಂದೆ ಮಾಡಲೇಬೇಕು. ಬೇರೆ ದಾರಿ ಇಲ್ಲ. ಅವರು ಪ್ರತಿಯೊಂದು ಕೆಲಸದಲ್ಲಿ ಭಾಗಿಯಾಗಬೇಕು. ಅದರ ಜೊತೆಗೆ ಜೈಲಿನಲ್ಲಿ ಕೊಡುವ ಆಹಾರವನ್ನೇ ಸೇವಿಸಬೇಕು. ಅವರಿಗೆ ಅಂತ ಸ್ಪೆಷಲ್ ಯಾವುದೂ ಇರುವುದಿಲ್ಲ. ಪ್ರಜ್ವಲ್ ರೇವಣ್ಣ ಮೊದಲು ಸ್ಪೆಷಲ್ ಸೆಲ್ ಒಳಗೆ ಇದ್ದರು. ನಂತರ ಅವರನ್ನ ಖೈದಿಗಳ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದ್ದು ನಿನ್ನೆ ರಾತ್ರಿಯಿಂದ ಪ್ರಜ್ವಲ್ ರೇವಣ್ಣ ಬೆಳಗಿನ ಜಾವದ ತನಕ ಕಣ್ಣು ಮುಚ್ಚಿಲ್ಲ. ಬೆಳಗ್ಗೆ ಎಂದಿನಂತೆ ತಮ್ಮ ದಿನಚರಿ ಆರಂಭಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಮುಂದೆ ಕಡ್ಡಾಯವಾಗಿ 8 ಗಂಟೆಗಳ ಕಾಲ ಕೆಲಸವನ್ನು ಮಾಡಬೇಕು. ಅದರ ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನ ಖೈದಿಗಳ ನಿಯಮವನ್ನು ಪಾಲಿಸಬೇಕು. ಪ್ರಜ್ವಲ್ ರೇವಣ್ಣ ತನ್ನ ಕೈಯಾರೆ ತಮ್ಮ ಗುಂಡಿ ತೋಡಿಕೊಂಡಿದ್ದಾರೆ. ಪ್ರತಿಯೊಂದು ಹೆಣ್ಣು ಮಗುವಿನ ಕಣ್ಣೀರು ಅವಳ ಶಾಪ ಪ್ರಜ್ವಲ್ ರೇವಣ್ಣನ ಈ ಸ್ಥಿತಿಗೆ ಕಾರಣವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣ ಮೌನ ವಹಿಸಿದ್ದಾರೆ. ಮನೆಯೂಟ ಎಲ್ಲಾ ಬಂದ್ ಆಗಿದೆ. ಆದರೆ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ಕೋರ್ಟ್ ಕೊಟ್ಟ ತೀರ್ಪಿನ ಶಾಕ್ನಿಂದ ಇನ್ನೂ ಹೊರ ಬಂದಿಲ್ಲ ಪ್ರಜ್ವಲ್ ರೇವಣ್ಣ. ಬರೋದು ಇಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಇದು ಬಿಳಿ ಶರ್ಟ್ ಬಿಳಿ ಟೋಪಿಯಲ್ಲಿರುವ ಮಾಜಿ ಪ್ರಜ್ವಲ್ ರೇವಣ್ಣನ ಗತಿಯಾಗಿದೆ. ಮಾಜಿ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಬಹು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಪ್ರಾಥಮಿಕವಾಗಿ 2024ರಲ್ಲಿ ಅವರ ವಿಡಿಯೋಗಳ ಸೋರಿಕೆಯೊಂದಿಗೆ ಬೆಳಕಿಗೆ ಬಂದ ಲೈಂಗಿಕ ದೌರ್ಜನ್ಯಗಳ ಆರೋಪಗಳಿಗೆ ಸಂಬಂಧಿಸಿದಂತೆ ಪ್ರಕರಣಗಳ ವಿವರ ಇಲ್ಲಿದೆ. ರೇವಣ್ಣ ಅವರ ವಿರುದ್ಧ 3 ಪ್ರಕರಣಗಳು ದಾಖಲಾಗಿದ್ದು ಅವುಗಳನ್ನು ಸಿಐಡಿ ನಿರ್ವಹಿಸುತ್ತಿದೆ. ಇದರ ಕುರಿತಂತೆ ಅಪರಾಧ ಸಾಬೀತಾಗಿದ್ದು ಬೆಂಗಳೂರಿನ ವಿಶೇಷ ನ್ಯಾಯಾಲಯವು ಪ್ರಜ್ವಲ್ ರೇವಣ್ಣ ಅವರನ್ನು ಅತ್ಯಾಚಾರ ಪ್ರಕರಣವೊಂದರಲ್ಲಿ ದೋಷಿ ಎಂದು ಘೋಷಿಸಿ ಆಗಸ್ಟ್ 2, 2025ರಂದು ಜೀವಾವಧಿ ಶಿಕ್ಷೆ ವಿಧಿಸಿದೆ. 3 ಕೇಸ್ಗಳು ಪ್ರಜ್ವಲ್ ರೇವಣ್ಣನವರ ಮೇಲೆ ದಾಖಲಾಗಿವೆ. ಅವು ಯಾವುವು ಎಂದು ನೋಡೋದಾದ್ರೆ, ಮೊದಲನೇ ಕೇಸು ಸಿಐಡಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಕೆಆರ್ ನಗರದ ಮೂಲದ ಸಂತ್ರಸ್ತೆ ದೂರು ನೀಡಿದ್ರು. ಅತ್ಯಾಚಾರ, ಬೆದರಿಕೆ, ದೌರ್ಜನ್ಯದ ಇತರೆ ಆರೋಪವನ್ನು ಸಂತ್ರಸ್ತೆ ಮಾಡಿದ್ರು. 5/5/2024ರಲ್ಲಿ ದಾಖಲಾಗಿರುವ ದೂರು ಒಟ್ಟು 121 ಸಾಕ್ಷಿಗಳನ್ನ ಪರಿಗಣಿಸಿ ಶಿಕ್ಷೆ ಪ್ರಕಟವಾಗಿದ್ದು 1810 ಪುಟಗಳ ಚಾರ್ಜ್ ಶೀಟ್ ಆಧರಿಸಿ ಶಿಕ್ಷೆ ನೀಡಲಾಗಿದೆ. ಇನ್ನು ಕೇಸ್ 2 ಪ್ರಜ್ವಲ್ ರೇವಣ್ಣ ಕೇಸ್ ದಾಖಲಾಗಿದ್ದು ಸಿಐಡಿ ಪೊಲೀಸ್ ಠಾಣೆಯಲ್ಲಿ ಹಾಸನ ಮೂಲದ ಮಹಿಳೆ ನೀಡಿರುವ ದೂರು ಇದಾಗಿದ್ದು ಅತ್ಯಾಚಾರ, ಬೆದರಿಕೆ, ಲೈಂಗಿಕ ಕಿರುಕುಳ ಇತರೆ ಪ್ರಕರಣಗಳು ಪ್ರಜ್ವಲ್ ಮೇಲೆ ದಾಖಲಾಗಿವೆ. ಸಂತ್ರಸ್ತೆ 13 ಸೆಪ್ಟೆಂಬರ್ 2024ರಂದು ದಾಖಲಾಗಿರುವ ದೂರು ಇಲ್ಲಿಯವರೆಗೆ 124 ಸಾಕ್ಷಿಗಳ ವಿಚಾರಣೆ ಮಾಡಿರುವ ಸಿಐಡಿ ವಿಶೇಷ ತನಿಖೆ ತಂಡ ಒಟ್ಟು 1690 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿರುವ ಸಿಐಡಿ ಎಸ್ಸಿಟಿ ಪ್ರಕರಣ ಹಂತದಲ್ಲಿ ಇದೆ. ಕೇಸ್ 3 ಸಿಐಡಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ 3ನೇ ಸಂತ್ರಸ್ತೆ ನೀಡಿರುವ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆ. 1 ಮಾರ್ಚ್ 2024ರಂದು ದಾಖಲಾಗಿರುವ ದೂರಿನಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣದ ನೇರ ಆರೋಪಿಯಾಗಿದ್ದಾರೆ. ಲೈಂಗಿಕ ಕಿರುಕುಳ, ದೌರ್ಜನ್ಯ, ಕೊಲೆ, ಬೆದರಿಕೆ ಸೇರಿದಂತೆ ಐಟಿ ಆಕ್ಟ್ ನಡಿ ದಾಖಲಾಗಿರುವ ದೂರು ಇದಾಗಿದ್ದು ಇದು ತನಿಖೆ ಮುಗಿಸಿ ಒಟ್ಟು 681 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ.
ಒಟ್ಟು 74 ಸಾಕ್ಷಿಗಳ ಹೇಳಿಕೆ ದಾಖಲಿಸಿರುವ ಸಿಐಡಿ ಮತ್ತು ಎಸ್ಐಟಿ ಹೆಚ್ಚು ಕೇಸ್ಗಳನ್ನು ದಾಖಲಿಸಿಕೊಂಡಿದೆ. ಅಪರಾಧ ಸಾಬೀತಾದ ಪ್ರಕರಣದಲ್ಲಿ ಭಾರತೀಯ ದಂಡ ಸಂಹಿತೆ ಅಡಿಯಲ್ಲಿ ಪುನರಾವರ್ತಿತ ಅತ್ಯಾಚಾರ ಸೆಕ್ಷನ್ 376/2N, ಲೈಂಗಿಕ ಕಿರುಕುಳ, ಕ್ರಿಮಿನಲ್ ಬೆದರಿಕೆ ಸೆಕ್ಷನ್ 506 ಮತ್ತು ಸಾಕ್ಷ್ಯನಾಶ ಸೆಕ್ಷನ್ 201ನಂತಹ ಆರೋಪಗಳನ್ನು ಒಳಗೊಂಡಿದೆ. ನಿಯಂತ್ರಣ ಅಥವಾ ಪ್ರಾಬಲ್ಯದ ಸ್ಥಾನದಲ್ಲಿದ್ದಾಗ ಅತ್ಯಾಚಾರ ಎಸಗಿದ್ದಕ್ಕಾಗಿ ಅವರನ್ನು ಸೆಕ್ಷನ್ 376/2K ಅಡಿಯಲ್ಲಿ ದೋಷಿ ಎಂದು ಘೋಷಿಸಲಾಗಿದೆ. ಸದ್ಯ ರೇವಣ್ಣ ಜೈಲಿನಲ್ಲಿ ಮುದ್ದೆ ಮರೆಯುವ ಪರಿಸ್ಥಿತಿ ಎದುರಾಗಿದೆ. ಧನ್ಯವಾದಗಳು.